ನನ್ನ ಹೆಸರು ಸುಜಾತಾ ಮಠರ್, ಬೇಡ ಜಂಗಮ ರಾಜ್ಯ ಸಂಚಾಲಕಿ ಇದ್ದೀನಿ. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಕರ್ನಾಟಕದ ಎಲ್ಲ ಬೇಡ ಜಂಗಮ ಬಂಧುಗಳಿಗೆ ತಿಳಿಸೋದಕ್ಕೋಸ್ಕರ ವಿತ್ ದಾಖಲೆ ಅಂದರೆ ಡಾಕ್ಯುಮೆಂಟ್ ಸಮೇತ ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಬರ್ತಾ ಇದ್ದೀನಿ. ಜೊತೆಗೆ ಮೊನ್ನೆ ಎಲ್ಲ ತಮಗೆಲ್ಲ ಗೊತ್ತಿದೆ, ಎಚ್ ಆಂಜನೇಯ ಅವರು ನಾನು ಪ್ರೆಸ್ ಮೀಟ್ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ, ಎಚ್ ಆಂಜನೇಯ, KH ಮುನಿಯಪ್ಪ ಅವ್ರ ವಿರುದ್ಧ ನಾನು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಆವಾಗ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದಾವೆ. ಅದಕ್ಕೋಸ್ಕರ ಉತ್ತರ ನೀಡ್ಲಿಕ್ಕೋಸ್ಕರ ನಾನು ಯೂಟ್ಯೂಬರ್ ಚಾನಲ್ ಮುಖಾಂತರ ಎಲ್ಲಾ ಜನತೆಗೂ, ನಮ್ಮ ಸಮಾಜದ ಎಲ್ಲಾ ಜನತೆಗೂ ವಿತ್ ಡಾಕ್ಯುಮೆಂಟ್ ನಾನು ಒಂದೊಂದನೇ ವಿವರಣೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ 1901ರ ಆದೇಶ, ಎಲ್ಲರೂ ಬರ್ಕೊಳ್ರಿ, ಇವೆಲ್ಲವೂ ನಿಮಗೆ ಬೇಕಾಗುತ್ತೆ. ಮತ್ತೆ ನಾನು ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮಗೆ ಎಲ್ಲರಿಗೂ ತಲುಪಿಸ್ತೀನಿ. 1901ರ ಡಾಕ್ಯುಮೆಂಟ್ ಇದು ಏನ್ ಹೇಳುತ್ತೆ ಅಂದ್ರೆ, ಬೇಡ ಜಂಗಮ ಅಂತಕ್ಕಂಥವ್ರು ಫಸ್ಟ್ ಜಂಗಮ ಅಂತ ಈ 1901ರಲ್ಲಿ ನಮ್ದು ಬರೀ ಜಂಗಮ ಇತ್ತು. ಆ ಜಂಗಮ ಇದರಲ್ಲಿ ಪೇಜ್ ನಂಬರ್ 168ರಲ್ಲಿ ಚೆಕ್ ಮಾಡಿ, ಇನ್ಫೀರಿಯರ್ ರಿಲಿಜಿಯಸ್ ಬೆಗ್ಗರ್ಸ್, ಜಂಗಮರು ಇನ್ಫೀರಿಯರ್ ರಿಲಿಜಿಯಸ್ ಬೆಗ್ಗರ್ಸ್ ಅಂದ್ರೆ ಕೆಳವರ್ಗದ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಅಂತಕ್ಕಂಥ ದಾಖಲೆ ಈ ಒಂದು ಇದರಲ್ಲಿ ಹೇಳುತ್ತೆ 1901ರ ಆದೇಶದಲ್ಲಿ. ಇದಾದ ನಂತರ 1921ರ ಆದೇಶ. 1921ರ ಆದೇಶದಲ್ಲಿ ಶೋಷಿತ ವರ್ಗಗಳ ಪಟ್ಟಿ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸ್, ಈ ಡಿಪ್ರೆಸ್ಡ್ ಕ್ಲಾಸ್ ಅಲ್ಲೂ ಕೂಡ ಜಂಗಮ ಅಂತಕ್ಕಂಥದ್ದಿದೆ. ಪೇಜ್ ನಂಬರ್ 2 ಕೆಳಭಾಗದಲ್ಲಿ ನೋಡಿ ಸಿಗ್ತದೆ. ಪೇಜ್ ನಂಬರ್ 2ರಲ್ಲಿ ಜಂಗಮ ಅಂತ ಸಿಗುತ್ತೆ. ಹುಡುಕಿ ಇದೆಲ್ಲ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ನಾನು. ವಾಟ್ಸಪ್ ಅಲ್ಲಿ ಎಲ್ಲವನ್ನೂ ಕಳಿಸ್ತೀನಿ, ತಾವೆಲ್ಲ ಚೆಕ್ ಮಾಡಬಹುದು. ಆಮೇಲೆ ಇದಾದ ನಂತರ ಇನ್ನೊಂದು ದಾಖಲೆ 1936 ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್. ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಹೇಗೆ ರಿಲೀಸ್ ಆಗುತ್ತಲ್ಲ, ಅದು ಯಾವ ಆಧಾರದ ಮೇಲೆ ಆಯ್ತು ಅಂದ್ರೆ, ಏನು 1921ರಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ 34 ಜಾತಿಗಳನ್ನ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಸೇರಿಸ್ತಾರೆ. ಅದರಲ್ಲೂ ಕೂಡ ನಮ್ಮ ಜಾತಿ ಬಂದು ಜಂಗಮ ಅಂತ ಇದೆ. ಪೇಜ್ ನಂಬರ್ 4ರಲ್ಲಿದೆ. ಇಲ್ಲಿ ಈ ಭಾಗದಲ್ಲಿದೆ. ಇಲ್ಲಿ ಇಂಪಾರ್ಟೆಂಟ್ ಅಂತ ಬರ್ದಿದ್ದೀನಿ, ಈ ಭಾಗದಲ್ಲಿದೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. 1936ರ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇದರಲ್ಲಿ ಜಂಗಮ ಅಂತಾನೆ ಇರೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇವರೆಲ್ಲ ಏನು ನಾವು ಅನ್ಟಚಬಲ್ಸ್ ಬೇರೆ, ಇವರೆಲ್ಲ ಟಚಬಲ್ಸ್ ಅಂತಾರೆ. ಆಕ್ಚುಲಿ 101 ಜಾತಿಯಲ್ಲಿ ಟಚಬಲ್ಸ್ ಇದ್ದಾರೆ, ಅನ್ಟಚಬಲ್ಸ್ ಇದ್ದಾರೆ. AK ಮತ್ತು AD ಒಂದು 2-3 ಜಾತಿಗಳು ಬಿಟ್ರೆ ಇನ್ನೆಲ್ಲ ಕೂಡ ಸ್ಪೃಶ್ಯರಾಗಿದ್ದಾರೆ, ಅಸ್ಪೃಶ್ಯರಲ್ಲ. ಆದ್ರೂ ಸಹ ಅವತ್ತು 1949ರಲ್ಲಿ ನಮ್ಮ ಜಂಗಮ ಜಾತಿನೂ ಕೂಡ ಅನ್ಟಚಬಲ್ ಲಿಸ್ಟ್ ಅಲ್ಲಿ ಇದೆ. ಅಂದ್ರೆ ಆವಾಗ ನಮ್ಮನ್ನು ಕೂಡ ಬೇರೆ ಜಾತಿಯವರು, ಬ್ರಾಹ್ಮಿನ್ಸ್, ಹೈಯರ್ ಕ್ಯಾಸ್ಟ್ ನವರು ನಮ್ಮನ್ನು ಕೂಡ ಸೇರ್ತಿರ್ಲಿಲ್ಲ. ಅದು ಪೇಜ್ ನಂಬರ್ 8 ಇಲ್ಲಿ ನೋಡಿ. ನಾನು ಈ ಒಂದು ಜಾಗದಲ್ಲಿ ಪೇಜ್ ನಂಬರ್ 8ರಲ್ಲಿದೆ. 1949ರ ಅನ್ಟಚಬಲ್ಸ್ ಲಿಸ್ಟ್ ಅಲ್ಲಿ ಜಂಗಮ ಇದ್ದಾರೆ. ಇದನ್ನು ತಾವೆಲ್ಲರೂ ಕೂಡ ಸರಿಯಾಗಿ ಕೇಳ್ಕೊಂಡು ಇದನ್ನ ನೀವು ಪ್ರಸ್ತುತ ಪಡಿಸಬೇಕು ಅಧಿಕಾರಿಗಳ ಮುಂದೆ. ಅದಾದ ನಂತರ ನಿಜಾಮ್ರ ಕಾಲದಲ್ಲೂ ಕೂಡ ಜಂಗಮ ಅಂತ ಇತ್ತು. ಆವಾಗ ಟೆಂಪಲ್ ಎಂಟ್ರಿ, ನಮಗೆಲ್ಲ ಟೆಂಪಲ್ ಎಂಟ್ರಿ ಇರ್ಲಿಲ್ಲ. ಆ ಒಂದು ಪೇಜ್ ನಂಬರ್ ಕೂಡ ನೋಡಿ, ಅದು ಕೂಡ ನಮ್ಗೆ ಎಲ್ಲ ಇಷ್ಟೆಲ್ಲ ದಾಖಲೆಗಳು ಇದಾವೆ ನಮ್ಗೆ. ಇದ್ರೂ ಸಹ ಇವರು ಸರ್ಕಾರನ ಈ ಎಲ್ಲಾ ದಾಖಲೆಗಳನ್ನು ಮುಚ್ಚಾಕಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪೇಜ್ ನಂಬರ್ 3ನಲ್ಲಿ ಟೆಂಪಲ್ ಎಂಟ್ರಿ ನೋಡಿ. ಇದು ಟೆಂಪಲ್ ಎಂಟ್ರಿ ಅಂದ್ರೆ ಈ ಜಂಗಮರಿಗೆ ಟೆಂಪಲ್ ಎಂಟ್ರಿ ಕೊಡ್ತಿರ್ಲಿಲ್ಲ ನೋಡಿ. ಇದು ಬಂಧುಗಳೇ. ಇದಾದ ನಂತರ ಅನ್ಟಚಬಲ್ಸ್ ಆಯ್ತು. ಆಮೇಲೆ 1950ರಲ್ಲಿ ಸಂವಿಧಾನ ರಚನೆ ಆಗುತ್ತದೆ. ಸಂವಿಧಾನ ರಚನೆ ಆದಾಗ 1956ರಲ್ಲಿ ಮಾಡಿಫಿಕೇಶನ್ ಆಫ್ ಕ್ಯಾಸ್ಟ್ ಲಿಸ್ಟ್ ಅಂದ್ರೆ ಈ ಏನು ಶೆಡ್ಯೂಲ್ಡ್ ಕ್ಯಾಸ್ಟ್ 1936ರಲ್ಲಿ 34 ಜಾತಿಗಳನ್ನ ಸೇರಿಸಿದ್ರು, ಅದನ್ನ ಎಲ್ಲ ತೆಗೆದಾಕಿ 1950ರಲ್ಲಿ ಮತ್ತು 56ರಲ್ಲಿ ಮಾಡಿಫಿಕೇಶನ್ ಆಫ್ ಕ್ಯಾಸ್ಟ್ ಲಿಸ್ಟ್ ಅಂದ್ರೆ ಆ ಎಲ್ಲ ಜಾತಿಗಳನ್ನು ಕೂಡ ಒಂದು ಮಾಡಿಫೈ ಮಾಡ್ತಾರೆ.
ಆವಾಗ ನಮ್ಮ ಜಂಗಮ ಜಾತಿ ಯಾವಾಗ ಬೇಡ ಜಂಗಮ ಆಗುತ್ತೆ ಅನ್ನೋದಕ್ಕೆ ಇದು ಪ್ರೂಫ್ ನೋಡ್ರಿ. ಇದು ದ ಗೆಜೆಟ್ ಆಫ್ ಇಂಡಿಯಾ. ಇದೇನಿದು ಗೆಜೆಟ್ ಆಫ್ ಇಂಡಿಯಾ. ನಾವ್ ಹೆಂಗೆ ಕರ್ನಾಟಕ ಗೆಜೆಟಿಯರ್ ಅಂತೀವೋ ಇದು ಭಾರತದ ಗೆಜೆಟ್ ಆಫ್ ಇಂಡಿಯಾ, ಭಾರತದ ಗೆಜೆಟ್. ಇದು ಇದರಲ್ಲಿ 14ನೇ ಪೇಜ್ ನಂಬರ್ 14. ಇಲ್ಲಿ ನೋಡಿ, ಈ ಭಾಗದಲ್ಲಿ ಇಲ್ಲಿ ಬೇಡ ಜಂಗಮ, ಜಂಗಮ ಇದ್ದಿದ್ದು ಬೇಡ ಜಂಗಮ ಆವಾಗ ಆಯ್ತು. ಯಾಕಾಯ್ತು ಅಂದ್ರೆ ಇವರೆಲ್ಲ ಬೇಡ್ಕೊಂಡು ತಿನ್ನೋರು. ಜಂಗಮರು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಶಿವ ಶಿವ ಕೋರದಾಂಡ ಕಂತೆ ಭಿಕ್ಷೆ, ಶಿವ ಶಿವ ಕೋರದಾಂಡ ಕಾಳಿನ ಭಿಕ್ಷೆ ಅಂತಂದು ಮನೆಯಿಂದ ಮನೆಗೆ ಇವರು ಬೇಡ್ಕೊಂಡು ತಿಂತಾ ಇದ್ದವರು. ಹಂಗಾಗಿ ಇವರಿಗೆ ಬೇಡ ಜಂಗಮ ಅಂತ 1956ರಲ್ಲಿ ಮಾಡಿಫಿಕೇಶನ್ ಮಾಡಿದ್ರು. ಜಂಗಮ ಇದ್ದಿದ್ದು 1956ರಲ್ಲಿ ಮಾಡಿಫೈ ಆಯ್ತು. ಇದು ಆ ಒಂದು ಡಾಕ್ಯುಮೆಂಟ್. ಇದಾದ ನಂತರ ಇನ್ನು ಒಂದು ಏನಾಗುತ್ತೆ ಅಂದ್ರೆ, ನಮ್ಮ ಆಂಧ್ರದಿಂದ ಬಂದಿರ್ತಕ್ಕಂತ ಇವ್ರು ಏನ್ ಹೇಳ್ತಿದಾರಲ್ಲ, ಹೌದು ಖಂಡಿತ ನಾವು ಆಂಧ್ರ ಮೂಲ ಮತ್ತು ಮಹಾರಾಷ್ಟ್ರದಿಂದ ಬಂದವ್ರೆ. ನಾವು ಮಹಾರಾಷ್ಟ್ರನು ಕೂಡ ಕರ್ನಾಟಕಕ್ಕೆ ಹೊಂದ್ಕೊಂಡೈತಿ, ಆಂಧ್ರನು ಕೂಡ ಕರ್ನಾಟಕಕ್ಕೆ ಹೊಂದ್ಕೊಂಡೈತಿ. ಸ್ವಲ್ಪ ಜನ ಮಹಾರಾಷ್ಟ್ರದಿಂದ ಬಂದ್ರು, ಸ್ವಲ್ಪ ಜನ ಆಂಧ್ರದಿಂದ ಬಂದ್ರು. ಆಂಧ್ರದ ಬಂಡಾರಿ ಡಿಸ್ಟಿಕ್, ಬಂಡಾರಿ ಜಿಲ್ಲೆಯಲ್ಲಿ ನಮ್ಮ ಬೇಡ ಜಂಗಮರು ಇದ್ರು. ಅವರು ಏನ್ ಮಾಡಿದ್ರು, ಹೈದರಾಬಾದ್ ಕರ್ನಾಟಕ ಭಾಗವಾದ ಗುಲ್ಬರ್ಗ, ರಾಯಚೂರ್ ಮತ್ತೆ ಬೀದರ್ 3 ಜಿಲ್ಲೆಗಳಿಗೆ ಬಂದು ನೆಲೆಸ್ತಾರೆ. ಯಾರು? ನಮ್ಮ ಜಂಗಮ ಸಮುದಾಯದವರು ಅಲ್ಲಿ ಬಂದು ನೆಲೆಸ್ತಾರೆ. ಆವಾಗ ಅವ್ರು ಬಂದು ನೆಲೆಸಿದಾಗ ಅವಾಗ್ಲೂ ಬೇಡ ಜಂಗಮ ಹಾಗೆ ಇರ್ತಾರೆ. ಬೇಡ ಜಂಗಮ ಅಂತ ಬಂದ್ಮೇಲೆ ಕೊನೆಗೆ ಏನಾಗುತ್ತೆ, ಬೀದರ್, ಗುಲ್ಬರ್ಗ, ರಾಯಚೂರಲ್ಲಿ ಬಂದಾದಾಗ ಬರೀ ಆ 3 ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಇತ್ತು. ಯಾಕೆಂದ್ರೆ ಈ ಕಡೆ ಮಹಾರಾಷ್ಟ್ರದಿಂದ ಬಂದಿದ್ರು, ಈ ಕಡೆ ಆಂಧ್ರದಿಂದ ಬಂದಿದ್ರು. ಆ ಜಿಲ್ಲೆಗಳಿಗೆ ಮಾತ್ರ ಅವು 3 ಜಿಲ್ಲೆ, ಬೀದರ್, ಗುಲ್ಬರ್ಗ, ರಾಯಚೂರಿಗೆ ಹತ್ರ ಇದೆ, ಮಹಾರಾಷ್ಟ್ರನು ಹತ್ರ ಇದೆ, ಮತ್ತೆ ಆಂಧ್ರನು ಹತ್ರ ಇದೆ. ಆದ್ರಿಂದ ಅಲ್ಲಿ ಬಂದು ನೆಲೆಸ್ತಾರೆ. ಆವಾಗ ಆ 3 ಜಿಲ್ಲೆಗಳಿಗೆ ಮಾತ್ರ ಇದಾವೆ ಅಂತ ಹೇಳಿ ಅಂದಿದ್ರು. ಅದಾದ ನಂತರ ಗೆಜೆಟ್ ಆಫ್ ಇಂಡಿಯಾ ಅಂತ ಬರುತ್ತೆ. ದ ಗೆಜೆಟ್ ಆಫ್ ಇಂಡಿಯಾ 1976ರಲ್ಲಿ ದ ಗೆಜೆಟ್ ಆಫ್ ಇಂಡಿಯಾ, ಅದರಲ್ಲಿ ರಾಷ್ಟ್ರಪತಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗುತ್ತೆ. ಏನು ಅಂದ್ರೆ ಆ 3 ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಬೇಡ ಜಂಗಮ, ಕರ್ನಾಟಕಾದ್ಯಂತ ವಾಸವಾಗಿದ್ದಾರೆ. ಅಂದ್ರೆ ಈಗ ಬೇಡ ಜಂಗಮರ ಕಾಯಕ ಏನು, ಅವರ ಕುಲಕಸುಬು ಏನು? ರಿಲಿಜಿಯಸ್ ಬೆಗ್ಗರ್ಸ್, ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು. ಒಂದು ಊರಿಂದ ಮತ್ತೊಂದೂರಿಗೆ, ಒಂದೂರಿಂದ ಮತ್ತೊಂದೂರಿಗೆ ಹೋಗಿ ಹೋಗಿ ಅಲ್ಲೇ ನೆಲೆಸಿ ಕೊನೆಗೆ ಅಲ್ಲಲ್ಲೇ ಅವರು ವಾಸವಾಗಿದ್ದು ಈಗ ಕರ್ನಾಟಕಾದ್ಯಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವುದು 27/7/77 ರಾಷ್ಟ್ರಪತಿ ಆದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ಜಾರಿಗೆ ಬರ್ತದೆ. ಬೇಡ ಜಂಗಮರು ಕರ್ನಾಟಕಾದ್ಯಂತ ವಾಸವಾಗಿದ್ದಾರೆ ಅನ್ನುತ್ತ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗುತ್ತೆ. ಅದೇ ಇದು ನೋಡ್ತಿದ್ದೀರಲ್ಲ, ಗೆಜೆಟ್ ಆಫ್ ಇಂಡಿಯಾ. ಇದಾದ ನಂತರ ಕೆಲವರು ನಮ್ಮ ವಿರೋಧಿಗಳು ಏನು ಮೀಸಲಾತಿಯಲ್ಲಿ ಇರ್ತಾರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ, ಆಂಜನೇಯ ಮತ್ತೆ ಮುನಿಯಪ್ಪ ಅವ್ರ ಕಡೆ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಜನಗಳು ಇವರಲ್ಲ ಬೇಡ ಜಂಗಮ ಅಂತಂದು ಸಾಕಷ್ಟು ತೊಂದರೆಗಳನ್ನ ಆವತ್ತಿಂದನೂ, ಯಾವತ್ತು ಸಂವಿಧಾನ ರಚನೆ ಆಯ್ತೋ ಅವತ್ತಿಂದನೂ ಅವ್ರು ಕಾಡ್ತಾನೆ ಇದ್ದಾರೆ. ಇವತ್ತಿನವರೆಗೂ ನಮ್ಗೆ ಯಾವುದೇ ಸೌಲಭ್ಯ ಸಿಗದ ರೀತಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಇವರೇ ಕಾರಣ. ನಾವು ಅನ್ಟಚಬಲ್ಸ್ ಅಂತಾರೆ. ಇವತ್ತು ಸ್ವಾಮಿ ಯಾರು ಅನ್ಟಚಬಲ್ಸ್ ಅಲ್ಲ. ಈಗ ಎಲ್ಲಾ ಯಾವ ಕ್ಷೇತ್ರದಲ್ಲಿ ಹೋದ್ರು ಅವರೇ ಇದ್ದಾರೆ. ನಾವು ಅನ್ಟಚಬಲ್ಸ್. ಯಾಕೆಂದ್ರೆ ನಮ್ಮನ್ನ ಎಲ್ಲೂ ಬಿಟ್ಕೊಳ್ತಾ ಇಲ್ಲ. ನೀವು ಬೇಡ ಜಂಗಮ ಅಲ್ಲ, ನೀವು ಲಿಂಗಾಯತ್ರು ಅಂತ ಹೇಳ್ತಾರೆ. ನಮ್ಮ ಕುಲಕಸುಬು ಬಂದು ಧಾರ್ಮಿಕ ಭಿಕ್ಷಾಟನೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಭಿಕ್ಷೆ ಎತ್ತದೇನು, ಅದು ಏನು ಸಾಮಾಜಿಕವಾಗಿ ತುಂಬಾ ಗೌರವವಾದ ಒಂದು ವೃತ್ತಿ ಅಲ್ಲ. ಅದು ಕೂಡ ಭಿಕ್ಷೆ ಎತ್ತದು ಕೂಡ ಕೀಳು ಮಟ್ಟ ವೃತ್ತಿನೇ ಆಗಿರುತ್ತೆ. ಅದರಿಂದ ನಮ್ಮನ್ನ ಅಂಬೇಡ್ಕರ್ ಅವರು ಎಷ್ಟು ವಿಶಾಲ ಹೃದಯವಂತರಾಗಿದ್ರು ಅಂದ್ರೆ, ಅಂಬೇಡ್ಕರ್ ಅವರು ಎಲ್ಲಾ ಜಾತಿನೂ ಯಾರ್ಯಾರೆಲ್ಲ ಶೋಷಣೆಗೆ ಒಳಗಾಗಿರ್ತಾರೋ ಅಂತ ಎಲ್ಲಾ ಜಾತಿಗಳನ್ನು ಕೂಡ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇಟ್ಟಿದ್ದಾರೆ. ಆದ್ರೆ ಇವ್ರು ಹೇಳ್ತಾರೆ ಎಚ್ ಆಂಜನೇಯ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KH ಮುನಿಯಪ್ಪ ನಾವು ಅನ್ಟಚಬಲ್ಸ್, ಅಸ್ಪೃಶ್ಯರು. ಹಂಗಾರೆ ಇನ್ನ 98 ಜಾತಿ ಯಾರು? ಅಸ್ಪೃಶ್ಯರ ನಿಮ್ ಪ್ರಕಾರ? ಮತ್ತೆ ಅವ್ರನ್ನ ಯಾಕೆ 101 ಜಾತಿಲಿ ಇಟ್ಟಿರೋದು? ಆಮೇಲೆ ಇನ್ನೂ ಒಂದು ಪ್ರಶ್ನೆ ಮಾಡ್ತೀನಿ ನಾನು ಇದ್ರ ಮುಖಾಂತರ. ತಾವೆಲ್ಲರೂ ಕೂಡ ಈಗ ನಮ್ಮ ಬೇಡ ಜಂಗಮ ಜಾತಿಗೆ ಮುಗಿಬಿದ್ದಿದ್ದೀರಾ.
ಅದೇ ರೀತಿ ಈ ಲಂಬಾಣಿ, ಕೊರ್ಚ, ಕೊರ್ಮ, ಬೋವಿ ಇವು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವನ್ನ ತೆಗೆದಾಕ್ಬೇಕು ಅಂತ. ಅವು ಮಧ್ಯದಲ್ಲಿ ಬಂದಿರ್ತಕ್ಕಂಥ ಜಾತಿಗಳು, ಅವ್ರ ಬಗ್ಗೆ ನೀವು ಚಕಾರ ಎತ್ತಲ್ಲ. ಯಾಕೆಂದ್ರೆ ಅವ್ರು ಬಲಾಢ್ಯರಿದ್ದಾರೆ, ಅವರಲ್ಲಿ ಎಲ್ಲ ಶಾಸಕರಿದ್ದಾರೆ, ಎಲ್ಲ ಸ್ವಾಮೀಜಿಗಳು ಬರ್ತಾರೆ. ನಮ್ಮ ಅಮಾಯಕ ಬೇಡ ಜಂಗಮರಿಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂತ ನಮ್ಮನ್ನ ತುಳುಕಂತ ಇಡೀ ಸರ್ಕಾರನೇ ನಮ್ಮ ವಿರುದ್ಧ ತಿರುಗಿ ಬೀಳಂಗೆ ನಿಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು, ಅಧಿಕಾರಿಗಳನ್ನು ಕೂಡ ದುರ್ಬಳಕೆ ಮಾಡ್ಕೊಂಡು ನಮಗೆ ಮೀಸಲಾತಿ ಸೌಲಭ್ಯ ಸಿಗದಂಗ್ ಮಾಡಿದೀರಾ. ಇವರು ಬೇಡ ಜಂಗಮ ಅಂದ್ರೆ ಮಾಂಸ ತಿಂತಾರೆ, ಮಾದಿಗರು ಮನೆ ಭಿಕ್ಷೆ ಬೇಡ್ತಿದ್ರು, ಹಂದಿ ಮಾಂಸ ತಿಂತಾರೆ, ದನಿನ್ ಮಾಂಸ ತಿಂತಾರೆ ಅಂತ ಎಚ್ ಆಂಜನೇಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರಲ್ಲ, ಆಂಧ್ರದಿಂದ ಬಂದಿದ್ ನಿಜ. ಆದ್ರೆ ನೀವೇನ್ ಹೇಳ್ತೀರಲ್ಲ, ಮಾಂಸ ತಿಂತಾರೆ, ಹಂದಿ ತಿಂತಾರೆ, ಮಾದಿಗರು ಮನೆಗೆ ಮಾತ್ರ ಭಿಕ್ಷೆ ಎತ್ತುತ್ತಾರೆ, ಅದೆಲ್ಲ ಸುಳ್ಳು, ಅದಲ್ಲ ಸ್ವಾಮಿ. ಇದು ನಿಜವಾದ ಸತ್ಯ ಇರೋದು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು, ಕೆಳ ದರ್ಜೆಯ ಧಾರ್ಮಿಕ ಭಿಕ್ಷುಗಳು ನಾವು. ಆ ರೀತಿ ಭಿಕ್ಷೆ ಮಾಡ್ಕೊಂಡು ತಿಂತಾ ಇರೋರು ಆ ಒಂದು ಆದೇಶನ ಮಾಂಸ ತಿಂತಾರೆ ಅದು ಹೈಕೋರ್ಟ್ ಅಲ್ಲಿ ಕ್ವಾಶ್ ಆಗಿದೆ. 5/10/95 ಆದೇಶ ಇದು. ಆ ಕ್ವಾಶ್ ಆಗಿರ್ತಕ್ಕಂಥ 5/10/95 18/012/89 ಅಲ್ಲಿ ಈ ಒಂದು ಹೈಕೋರ್ಟ್ ಅಲ್ಲಿ ಆದೇಶ ಆಗಿದ್ದು. ಇದು ಕೋರ್ಟ್ ಆದೇಶ. ಇದು ಯಾರು ಇವು ಯಾವ ಈಗ ನಾನು ಹೇಳ್ತಾ ಇರೋ ಯಾವ ನಮ್ಮ ಮನೆಗಳಿಂದ ಮಾಡಿದವಲ್ಲ, ಇವೆಲ್ಲ ಸರ್ಕಾರ ಮತ್ತು ಕೋರ್ಟ್ ಆದೇಶದಿಂದ ಆಗಿರ್ತಕ್ಕಂಥವು. 28/8/89 ಸೂರ್ಯನಾಥ್, ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ವರದಿ. ಇಲ್ಲಿ ಏನ್ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಮತ್ತೆ ಬುಡುಗ ಜಂಗಮ ಇದು ತುಂಬಾ ಇವರಿಗೆ ಏನು ಯಾವ ಡಿಸಿಷನ್ ದ್ವಂದ್ವ ಹೇಳಿಕೆಗಳು ಬರ್ತಾ ಇದ್ವು ಒಬ್ಬೊಬ್ಬರಿಂದ ಒಂದೊಂದು. ಆಗ ಏನ್ ಮಾಡ್ತದೆ ಸರ್ಕಾರ, ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅಂತಕ್ಕಂಥವ್ರು ಅವರು ಕೂಡ ಸರ್ಕಾರದ ಒಂದು ಪಾರ್ಟ್ ಆಗಿರ್ತಾರೆ. ಅವ್ರನ್ನ ನೀವು ಇವ್ರ ಬಗ್ಗೆ ಅಧ್ಯಯನ ಮಾಡ್ರಿ, ಕುಲಶಾಸ್ತ್ರ ಅಧ್ಯಯನ ಮಾಡ್ರಿ ಅಂದಾಗ ನೋಡ್ರಿ ಅವ್ರು ಹೇಳ್ತಾರೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಬೇಟೆಯಾಡೋರು ಅವರು ಇವರು ಅಂತ ಹೇಳ್ತಾರಲ್ಲ, ನಿಜವಾದ ಕುಲಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರು ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಕ್ಕಂಥ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರು ಎಲ್ಲಾ ಕಡೆ ಹೋಗಿ ಕರ್ನಾಟಕಾದ್ಯಂತ ಸುತ್ತದ್ದು ಒಂದು ವರದಿ ಕೊಡ್ತಾರೆ. ಜಂಗಮರೇ ಬೇಡ ಜಂಗಮರು, ವೀರಶೈವ ಜಂಗಮರೇ ಬೇಡ ಜಂಗಮರು. ಒಂದು ಗುಣಲಕ್ಷಣಗಳು ಏನು ಅಂದ್ರೆ, ಜಂಗಮರು ಇವರು ಪಂಚಪೀಠದಲ್ಲಿ ಒಂದಾದ ಪೀಠಕ್ಕೆ ಸಂಬಂಧಪಟ್ಟವರು. ಇವರನ್ನ ಊರಲ್ಲಿ ಹಿರೇಮಠ, ಚಿಕ್ಕಮಠ, ಅಯ್ಯಗಳು, ಸ್ವಾಮಿಗಳು, ಐನೋರು ಅಂತ ಕರೀತಾ ಇದ್ರು. ಆಮೇಲೆ ಇವರು ಯಾವ ರೀತಿ ಶವ ಸಂಸ್ಕಾರ ಮಾಡ್ತಾ ಇದ್ರು, ಮದುವೆ ಯಾವ ರೀತಿ ಮಾಡ್ತಾ ಇದ್ರು, ನಾಮಕರಣ ಯಾವ ರೀತಿ ಮಾಡ್ತಿದ್ರು, ಅದೆಲ್ಲದರ ಸವಿಸ್ತಾರವಾದ ವರದಿ ಈ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಕುಲಶಾಸ್ತ್ರ ಅಧ್ಯಯನದ ವರದಿ ಆಗಿರ್ತದೆ. ಇದನ್ನ ಇವರು ತಿರ್ಚಿ ಬೇರೆ ಬೇರೆ ಬೇಟೆಯಾಡೋರು ಅದು ಹೇಳ್ತಾರೆ, ಅದು ಶುದ್ಧ ಸುಳ್ಳು ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇದಾದ ನಂತರ 2013ನೇ ಇಸ್ವಿಯಲ್ಲಿ ಈ ಲಿಂಗಾಯತರನ್ನ ವಿಭಜನೆ ಮಾಡಬೇಕು, ಧರ್ಮವನ್ನ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಲಿಂಗಾಯತರನ್ನೇ ಹೊಡಿಲಿಕ್ಕೆ ಸ್ಕೆಚ್ ಹಾಕ್ತಾರೆ. ಆವಾಗ ನೋಡ್ರಿ, ಒಂದು ಕರ್ನಾಟಕ ರಾಜ್ಯದಿಂದ ಒಂದು ಪತ್ರ ಬರೀತಾರೆ. ಎಷ್ಟನೇ ತಾರೀಕು, 14/11/2013 ನಮ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಆರ್ಡರ್ ಮಾಡುತ್ತೆ. ನೀವೇನು ಲಿಂಗಾಯತ ಧರ್ಮನ ಪ್ರತ್ಯೇಕ ಮಾಡ್ಬೇಕು ಅಂತೀರಾ, ಅದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದರಲ್ಲಿ ಹಲವಾರು ಮೀಸಲಾತಿಯನ್ನ ಪಡೆದಿರ್ತಕ್ಕಂಥ ಜಾತಿಗಳಿವೆ. ಅದು ಆ ಎಲ್ಲಾ ಜಾತಿಗಳು ಮೀಸಲಾತಿ ಸೌಲಭ್ಯವನ್ನ ಕಳ್ಕಂತವೆ ಅಂತ ಹೇಳ್ಬಿಟ್ಟು ಪೇಜ್ ನಂಬರ್ 3 ನಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಪೇಜ್ ನಂಬರ್ 3 ನಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ಈ ಲಿಂಗಾಯತ ಅಂತಕ್ಕಂಥದ್ದನ್ನ ಪ್ರತ್ಯೇಕ ಧರ್ಮ ಮಾಡ್ಲಿಕ್ಕಾಗಲ್ಲ. ಪ್ರತ್ಯೇಕ ಧರ್ಮ ಮಾಡೋದ್ರಿಂದ ಅನೇಕ ಜಾತಿಗಳು ತಮ್ಮ ಮೀಸಲಾತಿಯ ಒಂದು ಹಕ್ಕನ್ನ ಕಳ್ಕಂತವೆ ಅಂತ ಹೇಳಿ ಅದನ್ನ ಮಾಡ್ಲಿಲ್ಲ. ಅದಾದ್ಮೇಲೆ ಇನ್ನೊಂದು ಹೇಳ್ತೀನಿ. ಈಗ 5/6/96 ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಆಗುತ್ತೆ. ಸಿಆರ್ಇ ಸೆಲ್, DCRE ಸೆಲ್ನವರು ಕೇಳ್ತಾರೆ ಯಾರು ಸಮಾಜ ಕಲ್ಯಾಣ ಇಲಾಖೆನ, ಬೇಡ ಜಂಗಮ ಅನೇಕ ಕಂಪ್ಲೇಂಟ್ಗಳು ಬರ್ತವೆ. ಹಂಗಾದ್ರೆ ಬೇಡ ಜಂಗಮ ಅಂದ್ರೆ ಯಾರು ಏನು ಅಂತ ಹೇಳಿ ಅವರು ಸಮಾಜ ಕಲ್ಯಾಣ ಇಲಾಖೆನ ಕೇಳಿದ್ದಕ್ಕೆ ಅವರು 5/6/96 ಒಂದು ಪತ್ರನ ಬಿಡುಗಡೆ ಮಾಡ್ತಾರೆ. ನೋಡ್ರಿ, ಇದು ಅನೇಕ ನಾವು ಮಾನದಂಡಗಳನ್ನ ಕೊಟ್ಟಿದೀವಿ, ಈಗಾಗಲೇ ಸರ್ಕ್ಯುಲರ್ ಗಳಿದಾವೆ, ಅದ್ರ ಪ್ರಕಾರ ನೀವು ಕೆಲಸ ಮಾಡ್ಬೇಕು ಅಂತಂದು. ಅದ್ರಲ್ಲಿ ನೋಡ್ರಿ ಏನಿದೆ ಅಂದ್ರೆ, ಈ 5/6/96 ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ DCRE ಸೆಲ್ ಅಂದ್ರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಪತ್ರ ಬರೀತಾರೆ. ಏನಂದ್ರೆ, ಈಗಾಗಲೇ ಸಾಕಷ್ಟು ನಾವು ಆದೇಶಗಳನ್ನ ಕಳಿಸಿದೀವಿ, ಅದರಲ್ಲಿ ಪ್ರಮುಖವಾಗಿ 18/012/89 ಅಂದ್ರೆ 5/10/95 ಆದೇಶವನ್ನ ನೀವು ಫಾಲೋ ಮಾಡಬೇಕು.
ಮತ್ತೆ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆಯಲ್ಲ, ಆಂಥ್ರೋಪಾಲಜಿಕಲ್ KS ಸಿಂಗ್ ವರದಿ, ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 202ರಿಂದ ಹಿಡಿದು 207ರವರೆಗೆ ನಮ್ಮ ಸಮಾಜ ಏನೇನು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು, ಆಮೇಲೆ ನಮ್ಮ ಬೇಡ ಜಂಗಮದ ಪರವಾಗಿ ಏನಿದೆಯೋ ಆ ಆದೇಶವನ್ನ ಫಾಲೋ ಮಾಡ್ರಿ ಅಂತ ಇದೇ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಇದು, ಆದೇಶ ಇದು. ಇದನ್ನ ಸರಿಯಾಗಿ ಗಮನಿಸಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಸೂರ್ಯನಾಥ್ ಕಾಮತ್ ವರದಿನೂ ಅವರೇ ಮಾಡಿದ್ದು, ಅದನ್ನು ಅವರೇ ಮಾಡಿದ್ದು. ಅದಾದ ನಂತರ 8/3/2010 ಆದೇಶ. 8/3/2010 ನೋಡ್ರಿ, ನಮ್ಮ ಇವರು ವಿಶ್ವನಾಥ್ ಸ್ವಾಮಿ ಅವರು ಒಂದು ಪತ್ರ ಬರೀತಾರೆ. ಆವಾಗ ಏನು ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡುವಾಗ ಏನೇನೆಲ್ಲ ಮಾನದಂಡಗಳನ್ನ ಅನುಸರಿಸಬೇಕು ಅಂತ ಕೇಳಿದಾಗ ಆವಾಗ ಅವರು ಹೇಳ್ತಾರೆ, ಏನು 27/7/77 ನಾನು ರಾಷ್ಟ್ರಪತಿ ಆದೇಶ ಹೇಳಿದ್ನಲ್ಲ ಅದು, ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಬೇಡ ಜಂಗಮರಿದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 202ರಿಂದ ಹಿಡಿದು 205ರವರೆಗೆ ಇರ್ತಕ್ಕಂಥ ಒಂದು ಆದೇಶನ ಫಾಲೋ ಮಾಡಬೇಕು. ಅದಾದ ನಂತರ ಆಮೇಲೆ ಕರ್ನಾಟಕ ಗೆಜೆಟಿಯರ್ ವರದಿ, ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ವರದಿಯನ್ನ ನೀವು ಅನುಸರಿಸಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಹಲವಾರು ದಲಿತ ಸಂಘಟನೆಗಳಿಗೂ ಇರಬಹುದು, ಆಮೇಲೆ KH ಮುನಿಯಪ್ಪ, H ಆಂಜನೇಯ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಾವು ಯಾರ್ದು ಮೀಸಲಾತಿ ನಾವು ಕಿತ್ಕೊಂತ ಇಲ್ಲ. 75 ವರ್ಷದಿಂದ ಮೀಸಲಾತಿ ಸೌಲಭ್ಯವನ್ನ ನಮ್ಮನ್ನ ತುಳಿದು ನೀವು ತಿಂತಾ ಇದ್ದೀರಾ ಹೊರತು ನಮಗೆ ಇದುವರೆಗೂ ಕೂಡ ಯಾವುದೇ ಮೀಸಲಾತಿ ಸೌಲಭ್ಯ ಕೊಡದಂಗೆ ನೀವು ಮಾಡಿದ್ದೀರಾ. ಎಲ್ಲಾ ಅಧಿಕಾರಿಗಳ ಮೇಲೆ ಒತ್ತಡ ಇರೋದು. ಆಮೇಲೆ ಇತ್ತೀಚೆಗೆ ಒಳ ಮೀಸಲಾತಿ ಸಂಬಂಧ ನಾಗಮೋಹನ್ ದಾಸ್ ಅವರಿಗೆ ನೀವು ಪತ್ರ ಕೊಟ್ಟಿದ್ದೀರಾ ಅಂದ್ರೆ ಅವರಿಗೆ ತೋರಿಸ್ತೀನಿ, ನಾನು ಎಲ್ಲಾ ದಾಖಲಾತಿಗಳನ್ನು ತೋರಿಸ್ತೀವಿ. ನಿಮ್ಮ ಕಡೆ ಯಾರಿದ್ದಾರೆ, ನೀವು ಯಾವ ಒಂದು ಜಡ್ಜ್ ಕರ್ಕೊಂಬಂದ್ರು ಈ ಎಲ್ಲಾ ದಾಖಲಾತಿಗಳು ಇರ್ತಾರೆ. ನಾವು ಸರಿನಾ ನೀವು ಸರಿನಾ ಅಂತ ಗೊತ್ತಾಗುತ್ತೆ. ನಾವು ದಾಖಲಾತಿಗಳನ್ನ ಇಟ್ಕೊಂಡು ಮಾತಾಡ್ತೀವಿ ಹೊತ್ತು ಸುಮ್ನೆ ಮಾತಾಡ್ತಾ ಇಲ್ಲ ಸ್ವಾಮಿ. ನಿಮ್ದು ಯಾರ್ದು ನಿಮ್ಮ ಮೀಸಲಾತಿ ನಾವು ಕಿತ್ಕೊಂತಿಲ್ಲ, ನಮ್ಮ ಮೀಸಲಾತಿನ ನೀವು ಕಿತ್ಕೊಂಡು ಇದುವರೆಗೂ ಅನುಭವಿಸಿ ಇವಾಗ ರಾಜಕೀಯದಲ್ಲಿ ಇದ್ದೀರಾ, ಶಿಕ್ಷಣದಲ್ಲಿ ಇದ್ದೀರಾ, ಯಾವುದೇ ಜಾಬಿಗೆ ಹೋಗ್ಲಿ DC ನೀವೇ, AC ನೀವೇ, KS ನೀವೇ, ಎಲ್ಲದರಲ್ಲೂ D ಗ್ರೂಪ್ ನೌಕರರಿಂದ ಹಿಡಿದು ಎಲ್ಲ ನೀವೇ ಇದ್ದೀರಾ. ಒಬ್ರು ಬೇಡ ಜಂಗಮದಿಂದ ಆಯ್ಕೆಯಾದ ಒಬ್ರು ವ್ಯಕ್ತಿ ತೋರಿಸ್ರಿ ನೋಡೋಣ. 1-2-3 ಜನ ಇದ್ದಾರೆ, ಅವರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದೀರಾ ನೀವು. ಯಾರಾದ್ರೂ ಕೋರ್ಟ್ ಆದೇಶದಿಂದ ನಾವು ಇಷ್ಟೆಲ್ಲ ದಾಖಲಾತಿಗಳನ್ನ ಇಟ್ಟು ಕೋರ್ಟ್ ಸುಮ್ನೆ ಆದೇಶ ಮಾಡಲ್ಲ ಸ್ವಾಮಿ. ಕೋರ್ಟ್ ಇಷ್ಟೆಲ್ಲ ದಾಖಲೆಗಳನ್ನ ಇಟ್ಟು ನಾವು ಬೇಡ ಜಂಗಮ ಅಂತ ಪ್ರೂವ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಂಡಿರೋದು. ನೀವೇನಂತಿರಲ್ಲ ನಕಲಿ ಜಾತಿ ಪ್ರಮಾಣ ಪತ್ರ, ನಕಲಿ ಅಲ್ಲ, ನಾವು ಅಸಲಿ ಜಾತಿ ಪ್ರಮಾಣ ಪತ್ರ ತಗೊಂಡಿವಿ. ನೀವೇನ್ ಹೇಳ್ತಿದ್ದೀರಲ್ಲ ಲಿಂಗಾಯತ ಅನ್ನೋದು ನಕಲಿ ಜಾತಿ ಪ್ರಮಾಣ ಪತ್ರ. ಲಿಂಗಾಯತ ಅನ್ನೋದು ಜಾತಿನೇ ಅಲ್ಲ. ಲಿಂಗಾಯತ್ ಈಸ್ ನಾಟ್ ಎ ಕ್ಯಾಸ್ಟ್, ಇಟ್ ಈಸ್ ಓನ್ಲಿ ಸೆಕ್ಟ್. ಅದು ಒಂದು ಪಂಥ. ಆ ಪಂಥದಲ್ಲಿ ಬರ್ತಕ್ಕಂಥ ಅನುಯಾಯಿಗಳು ನಾವು ಅಷ್ಟೇ. ಆ ಲಿಂಗಾಯತ ಜಾತಿನಲ್ಲೇ ಎಷ್ಟು ಹಲವಾರು ಜಾತಿಗಳು ಮೀಸಲಾತಿಯಲ್ಲಿದ್ದಾವೆ. ತೆಗೆದು ನೋಡ್ರಿ ಸ್ವಾಮಿ. ಸುಮ್ನೆ ನೀವು ಆಧಾರ ರಹಿತವಾಗಿ ಎಲ್ಲೆಲ್ಲೋ ಸ್ಟೇಟ್ಮೆಂಟ್ ಕೊಡ್ಬೇಡ್ರಿ. ಯಾವುದೇ ಕಾರಣಕ್ಕೂ ನಮ್ ತರ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ರಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ. ಆಮೇಲೆ 5/10/95 ಆದೇಶ, 5/10/95 ಆದೇಶ ಮತ್ತು 8/2/2000 ವಿವರಿಸಿದಂತೆ 8/2/2000 ಒಂದು ಆದೇಶ ಹೊರಡಿಸ್ತಾರೆ. ಅದರಲ್ಲೂ ಕೂಡ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ್ದು 202-207 ಮತ್ತೆ ಕರ್ನಾಟಕ ಗೆಜೆಟಿಯರ್ ವರದಿ, ಕರ್ನಾಟಕ ಮುಖ್ಯ ಗೆಜೆಟಿಯರ್ ವರದಿಯನ್ನ ಫಾಲೋ ಮಾಡಬೇಕು ಅಂತ ಅದೇ ಗತಲೆ ಅದರಲ್ಲಿ ಸೂಚನೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸರ್ಕಾರದ ಆದೇಶಗಳೇ ಹೊರತು ನಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಮಾಡಿದ ಆದೇಶಗಳಲ್ಲ. ಆ H ಆಂಜನೇಯ ಅವರಿಗೆ ಹೇಳ್ತೀನಿ, ಇನ್ನೂ ಇದಾವೆ, ಇನ್ನೂ ದಾಖಲಾತಿಗಳು ಇನ್ನೂ ಇದಾವೆ, ಇನ್ನೂ ಕೊಡ್ತೀವಿ. ತಾವು ನಿಜವಾಗ್ಲೂ ಸಹ ಒಂದು ಸಮಾಜಮುಖಿ ಕೆಲಸ ಮತ್ತು ನೀವು ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, KH ಮುನಿಯಪ್ಪ ಅವರಾಗಿರ್ಬೋದು, ಇವರೆಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ನೀವು ದಾಖಲೆಗಳ ಸಮೇತ ಮಾತನಾಡಿ, ದಾಖಲೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಬನ್ನಿ. ನಾನು ಬಹಿರಂಗವಾಗಿ ಕರಿತೀನಿ. ನಮ್ಮ ಹತ್ರ ಎಲ್ಲಾ ದಾಖಲೆಗಳಿದಾವೆ. ಇವಾಗ ನಾನು ಎಲ್ಲಾ ದಾಖಲೆಗಳನ್ನು ಕೂಡ ಇದ್ರ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ಎಲ್ಲಾ ದಾಖಲೆಗಳು ಕೂಡ ಈ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇರ್ತಕ್ಕಂಥವು ಮತ್ತೆ ಕೋರ್ಟ್ ಆದೇಶಗಳಿಂದ ಹೊಂದಿರ್ತಕ್ಕಂಥವೇ ಹೊರತು ಯಾರು ಕೂಡ
ಬೇಡ ಜಂಗಮ ಅಂತ ಜನಗಳು ಏನು ನೀವಲ್ಲ ಅಂತಿರಲ್ಲ, ಅವ್ರು ಕ್ರಿಯೇಟ್ ಮಾಡ್ದವಲ್ಲ. ಇವೆಲ್ಲವೂ ಕೂಡ ಸರ್ಕಾರದ ಆದೇಶಗಳು ಮತ್ತು ಕೋರ್ಟ್ ಆದೇಶಗಳು. ಇವನ್ನ ನೀವು ಫಾಲೋ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಈ ಮುಖಾಂತರ. ಅದು ಅಲ್ಲದಂಗೆ ಯಾವುದೇ ಕಾರಣಕ್ಕೂ ನೀವು ಅದೇ ದಾಖಲಾತಿ ಇಲ್ದಂಗೆ ದಯವಿಟ್ಟು ಮಾತಾಡಬೇಡಿ. ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಬೇಡ ಅಂತ ನಾನು ಈ ಮೂಲಕ ಹೇಳ್ತೀನಿ. ಜೈ ಹಿಂದ್, ಜೈ ಬೇಡ ಜನ.